ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. 3 ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ದಿರೋದಕ್ಕೆ ಬಿಜೆಪಿ ಶಾಸಕರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಿ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಬೈ ಎಲೆಕ್ಷನ್ ಕಾಂಗ್ರೆಸ್ ವಿಜಯಕ್ಕೆ ಶುಭ ಕೋರಿದ್ದಾರೆ ಎಸ್.ಟಿ. ಸೋಮಶೇಖರ್. ಸಿಎಂ ಜೊತೆ ಯೋಗೇಶ್ವರ್ ಗೆಲುವಿನ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ. ಯೋಗೇಶ್ವರ್ ಗೆಲುವಿನ ಬಗ್ಗೆ, ವಕ್ಫ್ ವಿರುದ್ಧದ ಬಿಜೆಪಿ ಹೋರಾಟದ ಬಗ್ಗೆ, ವಕ್ಫ್ ಹೋರಾಟದಲ್ಲಿ ನಾನು ಭಾಗಿ ಆಗಲ್ಲ ಅನ್ನೋದನ್ನ ಕೂಡ ಮುಖ್ಯಮಂತ್ರಿಗಳಿಗೂ ತಿಳಿಸಿದ್ದಾರೆ. ಸಿಎಂ ಭೇಟಿಯಾಗಿ ಶುಭ ಹಾರೈಸಿದ್ದಾರೆ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್. ಯಾವ ಸ್ಕೀಮಲ್ಲಿ ಸರ್? ಯಶವಂತಪುರ ಕ್ಷೇತ್ರಕ್ಕೆ ಸುಮಾರು 75 ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೆ, ಅದಕ್ಕೆ ಅವರಿಗೆ ಕೂಡ ವಿಶ್ ಮಾಡಿದೆ. ಯಾವ ಸ್ಕೀಮಲ್ಲಿ ಸರ್? ನಗರೋತ್ಥಾನದಲ್ಲಿ ಈಗ ಕೊಟ್ಟಿದ್ದಾರೆ. ಈಗ ಹೊಸದ ಕೊಟ್ಟರು ನಿನ್ನೆ. ಉಪಮುಖ್ಯಮಂತ್ರಿಗಳಿಗೂ ಕೂಡ ಈಗ ಹೋಗ್ತಾ ಇದ್ದೀನಿ, ಅವ್ರಿಗೂ ಕೂಡ ವಿಶ್ ಮಾಡ್ತೀನಿ. ಹಾಗೆ ಚನ್ನಪಟ್ಟಣದ ಚುನಾವಣೆಯಲ್ಲೂ ಕೂಡ ಕ್ಷೇತ್ರಕ್ಕೆ ನಮ್ಮ ಹುಟ್ಟೂರು ಚನ್ನಪಟ್ಟಣ ಆ ತಾಲೂಕಿಗೆ ಬೇಕಾದಷ್ಟು ಘೋಷಣೆ ಮಾಡಿದ್ದೀರಿ. ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಧಿಕ ಬಹುಮತ ಆಗಿದೆ. ಅದಕ್ಕೇನು ಘೋಷಣೆ ತಾವೆಲ್ಲ ಮಾಡಿದ್ದೀರಿ ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಡಿ ಸರ್ ಅಂತ ಅದನ್ನು ಕೂಡ ಕೇಳಿದ್ದೇನೆ. ಜಯದ ವಿಶ್ವಾಸನೂ ಕೂಡ ಅವರಿಗೆ ಬಂದಿದೆ. ಈಗ ಅದಕ್ಕೆ ನಮ್ಮ ಕ್ಷೇತ್ರಕ್ಕೆ ಏನೇನು ಕೊಡಬೇಕು ಅದ ಕೊಡಿ ಅಂತ ಹೇಳಿದ್ದೀನಿ.